ಮದುವೆ ಆಗಿದ್ದೀರಾ, ನಿಮ್ಮವ್ರ ನಡುವೆ ಮದುವೆ ಆಗಿದೆ ಅನ್ನೋವಂಥ ಪ್ರಶ್ನೆಗೆ ಮನು ಹೇಳಿದ್ದು. ಮದುವೆ ಆಗಿಲ್ಲ, ನನ್ನ ಹತ್ರನೂ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ, ಅದು ಯಾರೋ ಮಾಡಿಸ್ತಾ ಇದ್ದಾರೆ, ಇದೆಲ್ಲ ಸ್ಕ್ರಿಪ್ಟೆಡ್ಡು, ಸೊ ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಅವ್ರ ಪ್ರತಿಕ್ರಿಯೆ ನೀಡ್ತಾ ಇರುವಂಥದ್ದು. ಸೊ ಹಾಗಾದರೆ ಏನು ಸರ್, ಮದುವೆ ಆಗಿದೆ ಅಂದರೆ ಅದೇ ಅತ್ಯಾಚಾರ ಮಾಡಿ ಬಂದವ ತಾಳಿ ಕಡ್ದ, ಅದಕ್ಕೆ ಏನು ಬೆಲೆ ಇದೆ? 4 ಗೋಡೆ ಮಧ್ಯೆ ಇದ್ದರೆ ಏನು ಬೆಲೆ ಇದೆ? ನೀನು ಸರಿ ಈ ಹೇಳಿಕೆ ಕೊಡ್ತಿದ್ಯಾ ಎಲ್ಲರೂ ಮುಂದೆ ಮದುವೆ. ನಾನು ಅದನ್ನು ಆವಾಗಲೂ ಅವ್ನಿಗೆ ಅದೇ ಹೇಳಿದ್ದು, ಇದು ಕಂಪ್ಲೇಂಟ್ಗೂ ಮುಂಚೆನೇ ಹೋಗಿತ್ತು. ಅವ್ರ ಸಿನಿಮಾ ಟೀಮ್ ಅವರೇ ನನ್ನನ್ನು ಕರೆಸಿ ಕೂರಿಸಿ ಈ ಟೈಮಲ್ಲೆಲ್ಲ ಅವರು ಒಂದು ಕನ್ವಿನ್ಸ್ ಮಾಡಿ ನನ್ನ ಹತ್ರ ಒಂದು ಹೇಳಿಕೆನ ತಗೊಂಡು ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಸುಮ್ಮನಿದ್ದೆ, ಸಿನಿಮಾ ಎಲ್ಲ ರಿಲೀಸ್ ಆಗಲಿ ಹಾಗೆ ಹಿಂಗೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಈ ಒಂದು ಟೈಮಲ್ಲಿ ಅವ್ನು ಸಾಟರ್ಡೆ ಬಂದು ಯಾಕೆ ಹಾಗೆ ಮಾಡಬೇಕಾಗಿತ್ತು? ಓಕೆ, ಈ ನಿಮ್ಮ ನಡುವಿನ ಗಲಾಟೆ ಮತ್ತು ನಿಮ್ಮ ಆತ್ಮೀಯತೆ, ನಿಮ್ಮ ಎಲ್ಲ ಘಟನಾವಳಿಗಳ ಬಗ್ಗೆ ಯಾವತ್ತಾದರೂ ಯಾರ್ದಾರ ಜೊತೆ ಮಾತಾಡಿರುವಂಥದ್ದು, ಬಗೆಹರಿಸುವಂಥದ್ದು, ಈ ಥರದ ಬೆಳವಣಿಗೆಗಳಾಗಿದೆಯಾ? ಆಗಿದೆ ಸರ್. ನನ್ನ ಸ್ನೇಹಿತರೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ಅವಳ ಜೊತೆ ಒಂದ್ಸಲ ಕೂತು ಮಾತಾಡು, ಅವಳ ಜೊತೆ ಒಂದ್ಸಲ. ಇಲ್ಲ, ನಾವು ಕೂತು ಮಾತಾಡಲ್ಲ, ಅವಳು ನಂಗೆ ಬೇಡ ಅಂದರೆ ಬೇಡ ಅಷ್ಟೇ, ಬ್ರೇಕಪ್ ಅಂದರೆ ಬ್ರೇಕಪ್, ನಾವು ಕೂತು ಮಾತಾಡಲ್ಲ, ಅವಳು ಏನು ಮಾಡ್ಕೋತಾಳೋ ಮಾಡ್ಕೊಡ್ಲಿ, ಈ ಥರ ಹೇಳಿಕೆ ಕೊಟ್ಟಿದ್ದಾನೆ ಸರ್. ನನ್ನ ಸ್ನೇಹಿತರಿಗೇ ಕೊಟ್ಟಿದ್ದಾನೆ. ಬಟ್ ಅವ್ರು ಯಾರು ಅಂತ ನಾನು ಹೇಳೋಕ್ಕಾಗಲ್ಲ ಸರ್, ಅಷ್ಟೇ. ಈಗ ಸಿನಿಮಾ ರಿಲೀಸ್ ಆಗ್ತಿದೆ, ನನಗೆ ಸಮಸ್ಯೆ ಮಾಡಬೇಕು, ಸಿನಿಮಾ ನಿಲ್ಲಿಸ್ಬೇಕಂತ ಈ ರೀತಿಯ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಅವರು ಆ ಥರದ ಯೋಚನೆ ಇದ್ದರೆ ಒಂದು 6 ತಿಂಗಳು ಮುಂಚೆನಾರು ಮಾತಾಡ್ಬೋದಿತ್ತು, ಅಥವಾ ಅದಾದ ನಂತರನಾರು ಮಾತಾಡ್ಬೋದಿತ್ತು ಅನ್ನೋಂಥದ್ದು ಅಭಿಪ್ರಾಯಗಳು ಅವ್ರದ್ದು. ಸರ್, 6 ತಿಂಗಳಿಗೆ ಮುಂಚೆ ಅವನ ನಡುವೆ ಜಗಳ ಆಗಿರಲಿಲ್ಲ ಸರ್. ಇತ್ತೀಚೆಗೆ ಜಗಳಗಳು ಅಂತ ಹೇಳಿ ಆಗ್ತಿರೋದು. ಈಗ ಒಂದು ಮಾರ್ಚ್ 30-31ನೇ ತಾರೀಕು ಅವನು ಬ್ರೇಕಪ್ ಅಂದರೆ ಬ್ರೇಕಪ್ ಅಂತ ಹೋಗಿದ್ದು. ಅವಾಗಿಂದ ಅವ್ನಿಗಷ್ಟು ತಲೆ ಇರೋನು ನನ್ನ ಸಿನಿಮಾ ಕನಸು ಅಂದಿದ್ದನು. ಈಗ ಯಾಕೆ ಜಗಳ ತೆಗಿಬೇಕಿತ್ತು? ಅವ್ನಿಗೆ ನಾನು ಹೇಳಿದ್ದೆ ಹಿಂದೆನೇ, ಮೋಸ ಮಾಡಿದ್ರೆ ನಾನಂತೂ ಸುಮ್ಮನಿರಲ್ಲ, ಪ್ರತಿಯೊಬ್ಬರಿಗೂ ವಿಷಯ ಹೇಳ್ಕೊಂಡು ನೀನೇನು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಅವ್ನಿಗೆ ನಾನು ಹೇಳಿದ್ದೆ ಕೂಡ. ಈ ಹಿಂದೆನೇ ಹೇಳಿದ್ದೆ, ನೀನು ಮೋಸ ಮಾಡಿದ್ರೆ ನಾನು ತಡ್ಕೊಳ್ಳಲ್ಲ, ನಾನು ಪ್ಲೇ ಗ್ರೌಂಡ್ ಅಲ್ಲ, ನೀನು ಬಂದು ಆಟ ಆಡ್ಕೊಂಡು ಹೋಗೋಕೆ ಏನು ಅಂದ್ಕೊಂಡಿದ್ಯಾ? ಆ ಥರ ಹಿಂಗೆ ಹೇಳಿದ್ದೆ ನಾನು ಅವನಿಗೆ. ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗೆ ನಾನು ಅವ್ನು ಕೊಟ್ಟರೆ ಒಂದೊಂದು ಟಾರ್ಚರ್ ಅಲ್ಲ, ಪ್ರತಿ ಸಲ ಹೇಳ್ತೀನಿ ಅಂದಾಗಲೂ ನಂಗೆ ಸಾಯೋವರೆಗೂ ಹೊಡೆದಿದ್ದಾನೆ. ಸಾಯೋವರೆಗೂ ಹೊಡೆದು ನನಗೆ ನೀನು ಬೇಡ, ನಾನು ಬೇರೆ ಜೊತೆ ಇರಬೇಕು, ಇನ್ನು ನಂಗೆ ದೊಡ್ಡ ಕನಸಿದೆ, ಆ ಥರದಲ್ಲೆಲ್ಲ ನನಗೆ ತುಂಬ ಫಿಸಿಕಲ್ ಟಾರ್ಚರ್ ಮಾಡಿದ್ದಾನೆ. ಅದನ್ನೆಲ್ಲ ಸಹಿಸ್ಕೊಂಡು ಯಾಕೆ ಬಂದೆ ಅಂದರೆ ಅವ್ನು ನನಗೆ ಭರವಸೆ ಕೊಟ್ಟಿದ್ದ, ಇಲ್ಲ ಎಲ್ಲರೂ ಮುಂದೆ ಮದುವೆ ಆಗ್ತೀನಿ ಆ ಥರ. ಏಕೆಂದರೆ ನಾನು ನನ್ನ ಲೈಫ್ನ ಆಲ್ಮೋಸ್ಟ್ ಆಲ್ ಅವ್ನಿಗೆ ಅಟ್ಯಾಚ್ ಆಗಿಬಿಟ್ಟಿದ್ದೆ. 2 ಅಬಾರ್ಟ್ ಆದಮೇಲೆ ಅವ್ನು ಕೊಡೋ ಮಾತುಗಳ ಮೇಲೆ, ಮತ್ತು ಎಲ್ಲರ ಮುಂದೆ ಮದುವೆ ಆಗ್ತೀನಿ, ಅವ್ನ ಹೆಂಡ್ತಿಗೆ ಡೈವರ್ಸ್ ಯಾಕೆಂದರೆ ಅವಳು ಸರಿ ಇಲ್ಲ, ಹಂಗೆ ನಂಗೆ ಗೊತ್ತಿಲ್ಲ ಅವಳು ಏನಂತ. ನಾನು ಮಾತಾಡಿದ್ದೀನಿ ಅಷ್ಟೇ ಗೊತ್ತು, ಒಳಗಡೆ ಇವರಿಬ್ಬರು ನಡುವೆ ಏನಿದೆಯೋ ನನಗೆ ಗೊತ್ತಿಲ್ಲ. ಅವ್ನು ಹೇಳೋದು ಅಷ್ಟೇ ಗೊತ್ತು, ಅವಳು ಯಾವಾಗಲೂ ಜಗಳ ಮಾಡ್ತಾಳೆ, ಡೈವರ್ಸ್ ಗೊತ್ತು, ಆ ಥರ ಹೇಳ್ತಿದ್ದ. ಸರಿ ಆಯಿತು ಅಂತ ಅಂದ್ಬಿಟ್ಟು ನನಗೂ ಅನ್ಯಾಯ ಮಾಡಿದ್ದಾನಲ್ಲ, ಸರಿ ಎಲ್ಲರ ಮುಂದೆ ಮದುವೆ ಆಗ್ತೀನಿ, ದಿವಿಂಗೂ ಒಪ್ಸಿ ಮದುವೆ ಆಗ್ತೀನಿ, ಈ ಥರ ಒಂದು ಹೇಳಿಕೆ ಕೊಟ್ಟಿದ್ದ ನನಗೆ.